ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ರಾಮಾನುಜದಯಾ ಪಾತ್ರಂ ಜ್ಞಾನ ವೈರಾಗ್ಯಭೂಷಣಂ ಶ್ರೀಮದ್ ವೆಂಕಟನಾಥಾರ್ಯಂ ವಂದೇ ವೇದಾಂತ ದೇಶಿಕಂ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೆ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ. ವೆಲ್ಕಮ್ ಟು ಮಾಮೀಸ್ ಸ್ಟೋರೀಸ್. ನಾನು ನಿಮ್ಮ ಪ್ರಿಯಾ ಮಾಮಿ. ಇವತ್ತಿನ ಕಥೆಯಲ್ಲಿ ಮಕ್ಕಳೇ, ಬಾಲಕಾಂಡದ ಅಧ್ಯಾಯದ ಅಹಲ್ಯೆಯ ಶಾಪ ವಿಮೋಚನೆ ಅನ್ನುವ ಕಥೆಯನ್ನ ನೋಡೋಣ. ವಿಶ್ವಾಮಿತ್ರರು ರಾಮಲಕ್ಷ್ಮಣರ ಸಹಾಯದಿಂದ ಯಜ್ಞವನ್ನ ಯಶಸ್ವಿಯಾಗಿ ಪೂರ್ಣ ಮಾಡ್ತಾರೆ. ಸನ್ಯಾಸಿಗಳು ರಾಕ್ಷಸರಿಂದ ಯಾವ ತೊಂದರೆಯೂ ಆಗದೆ ನೆಮ್ಮದಿಯಿಂದ ಜೀವನ ಸಾಗಿಸ್ತಾ ಇದ್ದಾರೆ. ಈಗ ಒಂದು ದಿನ ಮಹರ್ಷಿ ವಿಶ್ವಾಮಿತ್ರರಿಗೆ ಒಂದು ಪತ್ರ ಬರುತ್ತೆ. ಅದರಲ್ಲಿ ಜನಕ ಮಹಾರಾಜ ಏನು ಬರೆದಿರ್ತಾನೆ ಅಂದ್ರೆ, ಮಹರ್ಷಿಗಳೇ, ನನ್ನ ಮಗಳು ಸೀತೆಯ ಸ್ವಯಂವರ ಏರ್ಪಾಡಾಗಿದೆ. ಆ ಸಮಯದಲ್ಲಿ ನೀವು ಕೂಡ ಇಲ್ಲಿ ಇದ್ದು ನಮಗೆಲ್ಲ ಆಶೀರ್ವಾದ ಮಾಡಬೇಕು ಅಂತ ನಮ್ಮ ಆಸೆ. ದಯವಿಟ್ಟು ಇಲ್ಲಿಗೆ ತಾವು ಬರಬೇಕು ಅಂತ ಕೇಳಿಕೊಳ್ಳುತ್ತಾ ಅತಿ ವಿನಯದಿಂದ ಪತ್ರದಲ್ಲಿ ಕೇಳಿಕೊಂಡಿರ್ತಾನೆ ಜನಕ ಮಹಾರಾಜ. ಸ್ವಯಂವರ ಅಂದ್ರೆ ಏನು ಅಂತ ಸ್ವಲ್ಪ ತಿಳಿದುಕೊಳ್ಳೋಣ ಮಕ್ಕಳೇ. ಹಿಂದಿನ ದಿನಗಳಲ್ಲಿ ರಾಜರ ಮನೆತನದಲ್ಲಿ ಒಂದು ಹೆಣ್ಣು ಮಗುವಿಗೆ ಮದುವೆ ಮಾಡಬೇಕು ಅಂದ್ರೆ ತುಂಬಾ ಜನ ವೀರರಾದ ರಾಜಕುಮಾರರನ್ನೆಲ್ಲ ಕರೆದು ರಾಜರ ಆಸ್ಥಾನದಲ್ಲಿ ಅತಿಥಿ ಸತ್ಕಾರ ಎಲ್ಲ ಮಾಡಿ ಎಲ್ಲರನ್ನೂ ಸಾಲಾಗಿ ಕುಳ್ಳಿರಿಸ್ತಾರೆ. ಅವರಲ್ಲಿ ಮದುವೆಯಾಗುವ ಹೆಣ್ಣು ಮಗಳು ಯಾರನ್ನಾದರೂ ಆರಿಸಿಕೊಂಡು ವರಮಾಲೆ ಹಾಕಬಹುದು. ಆಗ ಅವರಿಬ್ಬರಿಗೂ ಮದುವೆ ನಿಶ್ಚಯವಾಗತ್ತೆ. ಹೀಗೆಯೇ ದಶರಥ ಮಹಾರಾಜನ ಮಗಳು ಸೀತೆಗೂ ಸ್ವಯಂವರವನ್ನ ಏರ್ಪಾಡು ಮಾಡಿರ್ತಾರೆ. ವಿಶ್ವಾಮಿತ್ರರು ರಾಮ ಲಕ್ಷ್ಮಣರನ್ನ ಕರೆದು ಹೇಳ್ತಾರೆ, ಮಿಥಿಲೆಯ ಮಹಾರಾಜ ಜನಕ ತನ್ನ ಮಗಳು ಸೀತೆಯ ಸ್ವಯಂವರ ಏರ್ಪಾಡು ಮಾಡಿದ್ದಾನೆ. ನೀವಿಬ್ಬರು ನನ್ನ ಜೊತೆ ಹೊರಡಿ. ಇದು ನಿಮಗೆ ಒಳ್ಳೆಯ ಪ್ರವಾಸ ಆಗತ್ತೆ. ಒಳ್ಳೆಯ ಪ್ರಕೃತಿ ಸೌಂದರ್ಯವನ್ನು ಕೂಡ ನಾವು ಸವಿಯಬಹುದು ಅಂತ ಹೇಳ್ತಾರೆ. ಅದಕ್ಕೆ ರಾಮ ಲಕ್ಷ್ಮಣರು ವಿನಮ್ರರಾಗಿ ಕೈ ಮುಗಿದು ತಲೆಬಾಗಿ ಹೇಳ್ತಾರೆ, ಮಹಾಸ್ವಾಮಿ, ನಿಮ್ಮ ಆಸೆಯಂತೆಯೇ ಆಗಲಿ ಅಂತ. ಸರಿ, 3 ಜನ ಮಿಥಿಲೆಗೆ ಪ್ರಯಾಣ ಬೆಳೆಸ್ತಾರೆ. ಹೀಗೆ ದಾರಿಯಲ್ಲಿ ನಡೆಯುತ್ತಾ ಹೋಗ್ತಾ ಇರ್ತಾರೆ. ಒಂದು ಗುಡಿಸಲು ಕಾಣಿಸುತ್ತೆ ಮಕ್ಕಳೇ. ಆ ಗುಡಿಸಿಲಿನಲ್ಲಿ ಯಾರೂ ವಾಸ ಇರೋದಿಲ್ಲ. ಆ ಗುಡಿಸಿಲಿನ ಮುಂದೆ ಒಂದು ಮನುಷ್ಯನ ಆಕೃತಿಯ ತರಹ ಒಂದು ಶಿಲೆ ಕಾಣಿಸುತ್ತೆ. ಅಂದರೆ ಕಲ್ಲಿನಲ್ಲಿ ಮಾಡಿದಂತಹ ಒಂದು ಹೆಣ್ಣಿನ ಮೂರ್ತಿ ಅಂತ ಹೇಳಬಹುದು. ಅದನ್ನು ನೋಡಿ ರಾಮ ಲಕ್ಷ್ಮಣರಿಗೆ ತುಂಬಾ ಆಶ್ಚರ್ಯವಾಗುತ್ತೆ. ರಾಮ ಮಹರ್ಷಿಗಳನ್ನ ಕೇಳ್ತಾನೆ, ಮಹರ್ಷಿಗಳೇ, ಇದು ಯಾರ ಜೋಪಡಿ? ಈ ಜೋಪಡಿಯಲ್ಲಿ ಯಾರೂ ವಾಸ ಇದ್ದಂತೆ ಕಾಣುತ್ತಿಲ್ಲವಲ್ಲ. ಇದು ಯಾರ ಶಿಲೆ? ಇದರ ವಿಷಯವನ್ನ ನಮಗೆ ಸ್ವಲ್ಪ ಹೇಳಿ ಅಂತ ಕೇಳ್ತಾನೆ. ಏನೇ ಸಂದೇಹವಿದ್ರೂ ಗುರುಗಳನ್ನು ಪ್ರಶ್ನೆ ಮಾಡಿ ತಿಳಿದುಕೊಳ್ಳಬೇಕು ಅನ್ನೋದನ್ನ ನಾವು ಇಲ್ಲಿ ತಿಳಿದುಕೊಳ್ಳಬಹುದು ಮಕ್ಕಳೇ, ಅಲ್ವಾ? ಆಗ ವಿಶ್ವಾಮಿತ್ರರು ಹೇಳ್ತಾರೆ, ಮಕ್ಕಳೇ, ಈ ಜೋಪಡಿ ಮಹರ್ಷಿ ಗೌತಮರದು. ಅವರ ಪತ್ನಿ ಅಹಲ್ಯೆಯದು ಈ ಶಿಲೆ. ಗೌತಮರು ತನ್ನ ಪತ್ನಿ ಅಹಲ್ಯೆಗೆ ಶಾಪ ಕೊಟ್ಟಿದ್ದಾರೆ. ಅದಕ್ಕೆ ಅವಳು ಈ ತರಹ ಕಲ್ಲಾಗಿ ಬಿಟ್ಟಿದ್ದಾಳೆ ಅಂತ ಹೇಳಿ ನಡೆದ ಕಥೆಯನ್ನ ಹೇಳೋಕೆ ಶುರು ಮಾಡ್ತಾರೆ ವಿಶ್ವಾಮಿತ್ರರು. ಮಹರ್ಷಿ ಗೌತಮರ ಪತ್ನಿ ಅಹಲ್ಯೆ ತುಂಬಾ ಸೌಂದರ್ಯವತಿ. ಒಂದು ಸಲ ಇಂದ್ರದೇವ ಅವಳನ್ನ ನೋಡಿ ಮೆಚ್ಚಿಕೊಂಡು ಅವಳನ್ನ ಪ್ರೀತಿ ಮಾಡ್ತಾನೆ. ಅವನು ಒಂದು ಉಪಾಯವನ್ನು ಕೂಡ ಮಾಡ್ತಾನೆ ಅವಳನ್ನು ಪಡೆಯೋದಕ್ಕೆ. ಒಂದು ಸಲ ಅವನು ಗೌತಮ ಋಷಿಗಳಂತೆಯೇ ತನ್ನ ರೂಪವನ್ನ ಬದಲಿಸಿಕೊಂಡು ಅಹಲ್ಯ ಹತ್ತಿರ ಬಂದು ಅವಳ ಜೊತೆ ಸಂತೋಷವಾಗಿ ಸಮಯವನ್ನ ಕಳೀತಾನೆ. ರಾತ್ರಿ ಕಳೆದು ಬೆಳಿಗ್ಗೆ ಆದ ಮೇಲೆ ಇಂದ್ರ ಇನ್ನೇನು ಹೊರಗಡೆ ಬರುತ್ತಾನೆ ಅನ್ನುವ ಸಮಯದಲ್ಲಿ ಗೌತಮ ಮಹರ್ಷಿಗಳು ಎದುರಿನಿಂದ ಬಂದು ಬಿಡ್ತಾರೆ. ರಾತ್ರಿಯಲ್ಲಿ ಧ್ಯಾನಕ್ಕಾಗಿ ಹೊರಗಡೆ ಹೋಗಿ ಈಗಷ್ಟೇ ಬಂದಿರ್ತಾರೆ ಗೌತಮ ಮಹರ್ಷಿಗಳು. ಇಂದ್ರದೇವ ಹೇಗೋ ಅಲ್ಲಿಂದ ತಪ್ಪಿಸಿಕೊಂಡು ಓಡಿ ಬಿಡ್ತಾನೆ. ಅಹಲ್ಯೆಯ ಮೇಲೆ ಅವರಿಗೆ ತುಂಬಾ ಕೋಪ ಬರುತ್ತೆ. ಅಹಲ್ಯೆಗೆ
ನೀನು ಶಿಲೆಯಾಗಿ ಬಿಡು ಅಂತ ಶಾಪ ಕೊಡ್ತಾರೆ. ಅವಳು ಇದರಲ್ಲಿ ನನ್ನ ತಪ್ಪೇನೂ ಇಲ್ಲ, ನನಗೆ ಶಾಪ ವಿಮೋಚನೆ ಯಾವಾಗ ಅಂತನಾದ್ರೂ ಹೇಳಿ ಅಂತ ಅಂಗಲಾಚಿ ಬೇಡಿಕೊಳ್ತಾಳೆ. ಆಗ ಮಹರ್ಷಿಗಳು ಶ್ರೀರಾಮ ಬಂದು ನಿನ್ನನ್ನ ಅವನ ಪಾದದಿಂದ ಸ್ಪರ್ಶ ಮಾಡಿದರೆ ನೀನು ಆಗ ಮೊದಲಿನ ಹಾಗೆ ಆಗುತ್ತೀಯಾ ಅಂತ ಕೂಡ ಹೇಳ್ತಾರೆ. ಹೀಗಂತ ಕತೆ ಹೇಳಿದ ಮೇಲೆ ವಿಶ್ವಾಮಿತ್ರರು ರಾಮನಿಗೆ ಹೇಳ್ತಾರೆ, ನಿನ್ನ ಕಾಲಿನ ಬೆರಳಿನಿಂದ ನೀನು ಕಲ್ಲನ್ನು ಮುಟ್ಟಿದರೆ ಸಾಕು, ಅವಳಿಗೆ ಶಾಪ ವಿಮೋಚನೆ ಆಗುತ್ತೆ. ಹೋಗು ರಾಮ, ಮೊದಲು ಅವಳಿಗೆ ಶಾಪದಿಂದ ಬಿಡುಗಡೆ ಮಾಡು ಅಂತ ಹೇಳ್ತಾರೆ. ರಾಮ ಹೋಗಿ ತನ್ನ ಕಾಲಿನ ಬೆರಳನ್ನು ಆ ಕಲ್ಲಿನ ಮೂರ್ತಿಗೆ ಮುಟ್ಟಿಸ್ತಾನೆ. ನೋಡಿ, ತಕ್ಷಣ ಅದು ಜೀವಂತ ಹೆಣ್ಣು ಮಗಳ ರೂಪ ಆಗಿಬಿಡುತ್ತೆ. ಈಗ ಅಹಲ್ಯೆಗೆ ಜೀವ ಬಂದಿರುತ್ತೆ. ಆಗ ಅವಳು ಹೇಳ್ತಾಳೆ, ನಿಮ್ಮ ಪಾದದ ಧೂಳನ್ನ ಸ್ವೀಕರಿಸಿದ ನಾನು ಸೌಭಾಗ್ಯವಂತೆ, ನನ್ನ ಮೇಲೆ ಕರುಣೆ ತೋರಿಸಿ ನನಗೆ ಮುಕ್ತಿಯನ್ನೂ ಕೊಟ್ಟು ಬಿಡಿ ಅಂತ ಕೇಳಿಕೊಳ್ತಾಳೆ ಅಹಲ್ಯೆ. ಆಗ ರಾಮ, ಹೋಗು, ನಿನ್ನ ಪತಿ ಸ್ವರ್ಗದಲ್ಲಿಯೇ ಇದ್ದಾರೆ, ಅವರನ್ನ ಹೋಗಿ ಸೇರಿಕೋ ಅಂತ ಆಶೀರ್ವಾದ ಮಾಡಿ ಕಳಿಸ್ತಾನೆ. ಮುಕ್ತಿ ಪಡೆದ ಅಹಲ್ಯೆ ಸ್ವರ್ಗದ ಕಡೆ ಆನಂದದಿಂದ ನಡೀತಾಳೆ. ಮಹರ್ಷಿ ವಿಶ್ವಾಮಿತ್ರರು ತಮ್ಮ ಪ್ರೀತಿಯ ರಾಜಕುಮಾರರ ಜೊತೆ ಮುಂದಕ್ಕೆ ನಡೀತಾ ಹೋಗ್ತಾರೆ. ಇಲ್ಲಿಗೆ ಈ ಕಥೆಯನ್ನ ಮುಗಿಸೋಣ ಮಕ್ಕಳೇ. ಏನಾದರೂ ಪ್ರಶ್ನೆಗಳಿದ್ದರೆ ಖಂಡಿತ ತಿಳಿಸಿ, ಉತ್ತರವನ್ನು ಕೊಡುವ ಪ್ರಯತ್ನವನ್ನು ಕೂಡ ಮಾಡೋಣ. ಮುಂದಿನ ಕತೆ ಸೀತಾ ಸ್ವಯಂವರ ಅಂತ, ಅದನ್ನ ಮುಂದಿನ ವಿಡಿಯೋದಲ್ಲಿ ನೋಡೋಣ ಮಕ್ಕಳೇ. ಈಗ ರಸಪ್ರಶ್ನೆ ಕಾರ್ಯಕ್ರಮ. ಪ್ರಶ್ನೆ 1, ದಾರಿಯಲ್ಲಿ ಒಂದು ಜೋಪಡಿ ಕಾಣಿಸುತ್ತೆ, ಅದು ಯಾವ ಜೋಪಡಿ ಅಂತ ವಿಶ್ವಾಮಿತ್ರರು ಹೇಳುತ್ತಾರೆ. ಪ್ರಶ್ನೆ 2, ಅಲ್ಲಿ ಒಂದು ಸುಂದರವಾದ ಹೆಣ್ಣು ಮಗಳ ಶಿಲೆ ಇರುತ್ತೆ, ಅದು ಯಾರ ಶಿಲೆ. ಪ್ರಶ್ನೆ 3, ಇಂದ್ರದೇವ ಅಹಲ್ಯೆಯನ್ನ ಪಡೆಯೋದಕ್ಕೆ ಯಾವ ಉಪಾಯ ಮಾಡ್ತಾನೆ. ಪ್ರಶ್ನೆ 4, ರಾತ್ರಿ ಗೌತಮ ಮಹರ್ಷಿಗಳು ಯಾಕೆ ಹೊರಗಡೆ ಹೋಗಿರ್ತಾರೆ. ಪ್ರಶ್ನೆ 5, ಗೌತಮ ಮಹರ್ಷಿಗಳನ್ನ ನೋಡಿದ ಇಂದ್ರದೇವ ಏನು ಮಾಡ್ತಾನೆ. ಪ್ರಶ್ನೆ 6, ಗೌತಮ ಮಹರ್ಷಿಗಳು ಏನು ಶಾಪ ಕೊಡ್ತಾರೆ ಪತ್ನಿ ಅಹಲ್ಯೆಗೆ. ಪ್ರಶ್ನೆ 7, ಅಹಲ್ಯೆ ಶಾಪದಿಂದ ಹೇಗೆ ಬಿಡುಗಡೆ ಆಗ್ತಾಳೆ. ಪ್ರಶ್ನೆ 8, ಅಹಲ್ಯೆ ಶ್ರೀರಾಮನ ಹತ್ತಿರ ಏನನ್ನ ಕೇಳಿಕೊಳ್ತಾಳೆ. ಸರಿ, ಎಲ್ಲಾ ಪ್ರಶ್ನೆಗಳಿಗೂ ಉತ್ತರ ಹೇಳ್ತೀರಾ ಅಲ್ವಾ ಮಕ್ಕಳೇ. ಉತ್ತರ ತಿಳಿದಿಲ್ಲ ಅಂದ್ರೆ ಏನು ಮಾಡಬೇಕು, ಇನ್ನೊಂದ್ಸಲ ಕತೆ ಕೇಳಿದ್ರೆ ಆಯ್ತು. ಇದನ್ನ ಎಲ್ಲರಿಗೂ ಶೇರ್ ಮಾಡ್ತೀರಾ ತಾನೆ. ಸಬ್ಸ್ಕ್ರೈಬ್ ಕೂಡ ಮಾಡಿ, ಬೆಲ್ ಬಟನ್ ಕೂಡ ಒತ್ತಿ, ಆಗ ನಿಮಗೆ ನಮ್ಮ ಕತೆಯ ನೋಟಿಫಿಕೇಶನ್ ಸಿಗತ್ತೆ. ಜೈ ಶ್ರೀರಾಮ್ ಅಂತ ಕೂಡ ಕಮೆಂಟ್ ಮಾಡಿ ಮಕ್ಕಳೇ. ಆ ಶ್ರೀರಾಮನ ಆಶೀರ್ವಾದ ಎಲ್ಲರ ಮೇಲೆಯೂ ಇರಲಿ ಅಂತ ಕೇಳಿಕೊಳ್ಳೋಣ. ಜೈ ಸಿಯಾರಾಮ್. ಸರ್ವೇ ಜನಾಃ ಸುಖಿನೋ ಭವಂತು.